ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇದು ಯಾಕೋ ಸರಿ ಇಲ್ಲ ರೀತು, ಏನಕ್ಕೊಂಥರ ಆಡ್ತಾ ಇದೆಯಾ? ಸುಮ್ಮನೆ ಪ್ರಾಬ್ಲಮ್ ಸಾಲ್ವ್ ಮಾಡು. ಇನ್ನೊಂಚೂರು ಪ್ರೀತಿ ಆ್ಯಡ್ ಮಾಡಿದ್ರೆ ಪಟ್ ಅಂತ ಸಾಲ್ವ್ ಮಾಡಿಬಿಡ್ತೀನಿ. ಈಗೇನು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಷ್ಟೇ ತಾನೇ? ನೋಡ್ತಿರು ಈ ರಿತು ಏನು ಅಂತ ತೋರಿಸ್ತೀನಿ. ತಗೋ. ರಿತು ಕರೆಕ್ಟಾಗಿ ಮಾಡಿದ್ಯಾ, ಎಕ್ಸಲೆಂಟ್. ನನಗೆ ಗೊತ್ತಿತ್ತು ನೀನು ದಡ್ಡಿ ಅಲ್ಲ ಅಂತ. ಇಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀನಿ, ಆದರೂ ಯಾಕೆ ಹಿಂಗೆ ಆಡ್ತಾ ಇದೆಯಾ ಅನ್ಕೋತಿದ್ದೆ. ಫೈನಲಿ ಯು ಮೇಡ್ ಮೈ ಡೇ. ಸದ್ಯ ನನಗೀಗ ಸಮಾಧಾನ ಆಯಿತು, ನನ್ನ ಸ್ಟೂಡೆಂಟು ನನ್ನ ಮರ್ಯಾದೆ ತೆಗೆಯಲ್ಲ ಅಂತ. ದೇವ್ರು ನನ್ನ ಕಾಪಾಡ್ಬಿಟ್ಟ. ಥ್ಯಾಂಕ್ಸ್ ಅಪ್ಪ. ಥ್ಯಾಂಕ್ಸ್ ಎಲ್ಲ ಬೇಡ, ಆದರೆ ಇದೇ ಖುಷಿಗೆ ನಾವೆಲ್ಲ ಖುಷಿನ ಹೀಗೆ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದು. ಥ್ಯಾಂಕ್ ಯು ರಾಕಿ. ಫೈನಲಿ ಒಂದು ಸತಿ ಆದರೂ ನೀನು ನನ್ನ ಹೊಗಳಿದ್ಯಲ್ಲ. ಹೀಗೆ ನೀನು ನನ್ನ ಹೊಗಳ್ತೀಯ ಅಂತ ಮುಂಚೆನೇ ಗೊತ್ತಿದ್ದರೆ ಇನ್ಮೇಲೆ ನೀ ಹೇಗೆ ಹೇಳ್ತೀಯೋ ಹಾಗೆ ಕೇಳ್ತೀನಿ. ಅಸೈನ್ಮೆಂಟ್ಸ್ ಬರಿತೀನಿ, ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತೀನಿ. ನೀ ಹೇಗೆ ಹೇಳ್ತೀಯೋ ಹಾಗೆ ಮಾಡ್ತೀನಿ. ನಾನು ಮಾಡಿರೋ ಒಂದೇ ಒಂದು ಎಡವಟ್ಟಿಂದ ಪಾಪ ಅಪ್ಪ ತಲೆ ತಗ್ಸೋವಾಗಾಯ್ತು. ಅವ್ರು ಇಷ್ಟೊಂದು ಪ್ರೀತಿಯಿಂದ ಕಟ್ಟಿರೋ ಕಂಪ್ನಿಗೂ ನನ್ನಿಂದ ನಷ್ಟ. ಛೇ. ನೋಡಿ, ಏನೇ ಇದ್ದರೂ ಮುಕ್ತವಾಗಿ ಹೇಳಿ. ಕಾರ್ತಿಕ್ ಇದ್ದಾನೆ ಅಂತ ಸಂಕೋಚ ಪಟ್ಕೋಬೇಡ. ಕಾರ್ತಿಕ್, ನೀನು ಅಷ್ಟೆ. ಇದನ್ನು ವೈಯಕ್ತಿಕವಾಗಿ ತಗೋಬೇಡ. ಈ ಸಮಸ್ಯೆಗೆ ಹೇಗೆ ಪರಿಹಾರ ಹುಡುಕಬೇಕು ಅಂತ ನಾವೆಲ್ಲ ಯೋಚನೆ ಮಾಡೋಣ. ಕಾರ್ತಿಕ್ ಮುಂದೆನೇ ಇದನ್ನು ಡಿಸ್ಕಸ್ ಮಾಡಿದ್ರೆ ಅವರಿಗೆ ಮುಜುಗರ ಆಗ್ಬೋದೇನೋ ಸರ್. ಬದುಕನ್ನು ಎದುರಿಸೋದಕ್ಕೆ ಇದೇ ಅವನಿಗೆ ಮೊದಲನೇ ಪಾಠ. ಆಗ ಅವನು ಗಟ್ಟಿ ಆಗ್ತಾನೆ. ಆಪಾದನೆ ಯಾರ ಮೇಲೆ ಬೇಕಾದರೂ ಬರಬಹುದು, ಆದರೆ ಅಪರಾಧ ಆಗಿದೆಯೋ ಇಲ್ಲವೋ ಅನ್ನೋದು ಮುಖ್ಯ ಅಲ್ವಾ? ನನ್ನ ಮಗ ಈ ಕೇಸಲ್ಲಿ ನಿರಪರಾಧಿ ಅಂತ ಆಲ್ರೆಡಿ ಪ್ರೂವ್ ಆಗಿದೆ. ಇನ್ನು ಯಾರಿಗೂ ಹೆದರ್ಕೊಳ್ಬೇಕಾಗಿಲ್ಲ. ನಾವು ಎಲ್ಲರಿಗೂ ಅದನ್ನೇ ಹೇಳ್ತಾ ಇದ್ದೀವಿ ಸರ್. ಕೆಲವರು ಒಪ್ತಾರೆ. ರಾಮಚಂದ್ರ ಸರ್ ಮಗ ಹಾಗೆ ಮಾಡಿರಲ್ಲ, ಮೊದಲೇ ನಮಗೆ ಗೊತ್ತಿತ್ತು ಅಂತಲೂ ಅಂತಾರೆ. ಆದರೆ ಇನ್ನು ಕೆಲವರು ಬೇರೆನೇ ಕತೆ ಹೇಳ್ತಾರೆ ಸರ್. ಶ್ರೀಮಂತರ ಮಗ ಕೇಸ್ ಮುಚ್ಚಾಕ್ಸಿದ್ರು ಅಂತಲೂ ಅಂತಾರೆ ಸರ್. ಒಟ್ಟಿನಲ್ಲಿ ಇದರಿಂದ ಆಗಿರೋ ಲಾಸ್ ಅಂತೂ ತುಂಬ ದೊಡ್ಡದು ಸರ್. ಅವರವರ ಭಾವಕ್ಕೆ ನಾವೇನೇ ಹೇಳಿದರೂ ಜನ ನಂಬಲ್ಲ. ಆದರೆ ಅವರು ಏನು ನಂಬಬೇಕು ಅಂತಿರುತ್ತೋ ಅದನ್ನೇ ನಂಬೋದು. ನನ್ನ ಮಗ ಮಾಡದೇ ಇರೋ ತಪ್ಪಿಂದ ಆಗಿರೋ ಡ್ಯಾಮೇಜ್ಗೆ ಯಾವುದೇ ಕಾರಣಕ್ಕೂ ಇವನು ಹೊಣೆ ಅಲ್ಲ. ನಾವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದು ಬೇಡ. ಕೆಲಸ ಮಾಡ್ತಾ ಹೋಗೋಣ. ಮುಂದೇನಾಗಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡಿ.
ಸರ್ ಇಲ್ಲಿ ನೋಡಿ, ನಾವು ಈ ಸ್ಟ್ರಾಟಜಿನ ಸ್ವಲ್ಪ ಉಲ್ಟಾ ಮಾಡಿ ಪ್ಲೇ ಮಾಡಿದ್ರೆ ಹೇಗಿರುತ್ತೆ? ಆವಾಗ ಜನರಿಗೆ ನಮ್ಮ ಮೇಲೆ ನಂಬಿಕೆ ಬರ್ಬೋದಲ್ವಾ? ಇದ್ದಕ್ಕಿದ್ದಂತೆ ಈ ಸ್ಟ್ರಾಟಜಿನ ಬದಲಾಯಿಸೋದ್ರಿಂದ ಲಾಭಕ್ಕಿಂತ ನಷ್ಟನೇ ಜಾಸ್ತಿ ಸರ್. ನಾವು ಜನರ ನಂಬಿಕೆನ ಬ್ರೇಕ್ ಮಾಡ್ದಂಗೆ ಆಗುತ್ತೆ. ಇದು ವರ್ಕ್ ಆಗಲ್ಲ ಸರ್. ನೀವು ಈ ವಿಚಾರದಲ್ಲಿ ಇನ್ನೂ ಸ್ವಲ್ಪ ಸ್ಟಡಿ ಮಾಡಬೇಕು. ಅಲ್ಲ, ಒಂದು ಸತಿ ಟ್ರೈ ಮಾಡೋಕ್ಕೆ ಪ್ರಾಬ್ಲಮ್ ಏನು? ಎಷ್ಟೊಂದು ಸತಿ ನಾವು ಅಂದ್ಕೊಂಡಿರೋ ಲೆಕ್ಕಾಚಾರ ತಪ್ಪಾಗಿರುತ್ತಲ್ವಾ? ಕಾರ್ತಿಕ್, ಮೊದಲು ಅವ್ರು ಹೇಳಿದ್ದನ್ನು ಕೇಳಿಸ್ಕೋಬೇಕು, ಅದನ್ನು ಅರ್ಥ ಮಾಡ್ಕೋಬೇಕು, ಆಮೇಲೆ ಹೇಳಬೇಕು. ಇವ್ರು ಯಾರು ಬರೀ ಎಕ್ಸ್ಪೀರಿಯನ್ಸಿಂದ ಈ ಹುದ್ದೆಗೆ ಬಂದವರಲ್ಲ, ಅಚೀವ್ಮೆಂಟ್ಸಿಂದ, ನಾಲೆಡ್ಜಿಂದ ಈ ಹುದ್ದೆಗೆ ಬಂದವರು. ಇಷ್ಟು ಕ್ಲಿಯರಾಗಿ ಹೇಳ್ತಿದ್ದಾರೆ ಅಂತಂದರೆ ಅದರಲ್ಲೇನೋ ಅರ್ಥ ಇರುತ್ತೆ ಕಾರ್ತಿಕ್. ಸೊ ಇಷ್ಟು ಮಾಡಿದ್ರೆ ನಮ್ಮ ಸೇಲ್ಸ್ ಕೂಡ ಮತ್ತೆ ಇನ್ಕ್ರೀಸ್ ಆಗ್ಬೋದು ಸರ್. ಇದ್ರ ಮೇಲೆ ನಿಮ್ದೇನಾದರೂ ಇದ್ದರೆ ಮತ್ತೆ ಅಡಿಷನ್ ಮಾಡ್ಬೋದು ಸರ್. ಲಕ್ಷ್ಮಣನಿಗೆ ಹೇಳಿದ್ದೀರಿ ಇದನ್ನೆಲ್ಲ? ಇದರ ಕಾಪಿನ ಅವ್ರಿಗೆ ಮೇಲ್ ಮಾಡಿದ್ದೆ ಸರ್. ಅದನ್ನು ಸ್ಟಡಿ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ಒಳ್ಳೆಯದಾಯಿತು. ಸಮಸ್ಯೆಗೆ ಮೂಲ ಸಿಕ್ಕಿದೆ. ಸೊಲ್ಯೂಷನ್ ಕಂಡು ಹಿಡೋದು ದೊಡ್ಡದೇನಾಗಲ್ಲ. ಲಕ್ಷ್ಮಣನ ಜೊತೆ ಇದರ ಬಗ್ಗೆ ಮಾತಾಡಿ, ಜೊತೆಗೆ ಕಾರ್ತಿಕ್ ಜೊತೆಯಲ್ಲೂ ಇದರ ಬಗ್ಗೆ ಚರ್ಚೆ ಮಾಡಿ ಅಪ್ರೂವಲ್ ತಗೊಂಡು ಮುಂದಕ್ಕೆ ಹೋಗೋಣ. ಆಲ್ ದಿ ಬೆಸ್ಟ್. ಸರಿ ಸರ್, ಥ್ಯಾಂಕ್ ಯು ಸರ್. ಕಾರ್ತಿಕ್, ಏನು ಯೋಚನೆ ಮಾಡ್ತಾ ಇದೀಯಾ? ಅಲ್ಲ, ಹೋಗಕ್ಕಂತ ಅರ್ಜೆಂಟ್ ಏನಾಗಿತ್ತು? ಇನ್ನೊಂದು ವಾರ ಇದ್ದು ಹೋಗ್ಬೋದಿತ್ತಲ್ಲ. ಅಯ್ಯೋ, ಬಂದು ಭಾಳ ದಿನ ಆಯ್ತಲ್ಲ, ನಾ ಹೊರಡಲೇಬೇಕು. ನಾನು ಬೇಕಾದ್ರೆ ಆಚೆ ಮನೆ ಕೂತಿದ್ದೆ, ನೀವು ಇಲ್ಲೇ ಉಳ್ಕೊಬೋದಿತ್ತಲ್ಲ. ಇದು ಯಾಕೆ ಓವರ್ ಆಗಲಿಲ್ವಾ? ಅಜ್ಜಿ, ನೀನು ಇಲ್ಲಿಗೆ ಯಾಕೆ ಬಂದೆ ಅನ್ನೋದು ಗೊತ್ತಿಲ್ಲ. ಆದರೆ ನೀನು ಬಂದಿದ್ದು ತುಂಬ ಖುಷಿಯಾಯಿತು. ಫ್ರೀ ಆದಾಗೆಲ್ಲ ಬರ್ತಾ ಇರು. ದಿವ್ಯಾ, ನಾನು ಆಗಾಗ ಬಂದರೆ ನಿನಗೆ ಕೆಲಸ ಜಾಸ್ತಿ. ಪರವಾಗಿಲ್ಲ, ನೀನು ಇದ್ದಷ್ಟು ದಿನ ನಾನು ಒಂಟಿ ಅಲ್ಲ ಅಂತ ಅನಿಸ್ತಾಯಿತ್ತು. ಅದು ಅಲ್ಲದೆ ನೀನು ನನ್ನ ಜೊತೆಗಿದ್ರೆ ನನಗೂ ಖುಷಿ ಆಗುತ್ತೆ. ಯಾರಿರಲಿ ಇಲ್ಲದೆ ಹೋಗಲಿ, ನಿನಗೆ ನೀನೇ ಅನ್ನೋದನ್ನು ಮರಿಬೇಡ. ಇಲ್ಲಿ ಎಂಥ ಕಷ್ಟ ಬಂದರೂ ಎದುರಿಸು. ನಾಳೆ ಒಳ್ಳೆ ದಿನಗಳು ಬರುತ್ತೆ ಅನ್ನೋದನ್ನು ಮರಿಬೇಡ. ಸರಿ ಅಜ್ಜಿ. ತಗೋ ದಿವ್ಯಾ, ನೀನೇ ನಿನ್ನ ಕೈಯಾರೆ ಅಜ್ಜಿಗೆ ಕೊಡು. ಏನಿದು? ಸೀರೆ ದಿವ್ಯಾ, ಅಜ್ಜಿಗೋಸ್ಕರ ತರಿಸಿರೋದು, 40,000ದ್ದು. ಎಲ್ಲರೂ ಯಾಕೆ ಹಿಂಗೆ ಖರಾಬಾಗಿ ಲುಕ್ ಕೊಡ್ತಾವ್ರೆ? ಸೀರೆ ಅಷ್ಟು ರೇಟ್ ಇಲ್ಲ ಅಂತ ಎಲ್ರಿಗೂ ಗೊತ್ತಾಗೋಯ್ತಾ? ಹೆಂಗಾದರೂ ಮ್ಯಾನೇಜ್ ಮಾಡಬೇಕಲ್ಲ ಗುರು. ಅದು ಅಜ್ಜಿ, ನನ್ನ ಮ್ಯಾನೇಜರ್ಗೆ ಹೇಳಿದ್ದೆ, 1,00,000 ಆದರೂ ಪರವಾಗಿಲ್ಲ ತಗೊಂಡ್ಬಂದ್ಬಿಡು ಅಂತ. ಆದರೆ ಅವನು 40,000 ರೂಪಾಯಿ ತಂದಿದ್ದಾನೆ. ಕಡಿಮೆ ರೇಟಿಂದು ಅಂತ ನಿಮಗೆ ಬೇಜಾರಿಲ್ಲ ತಾನೆ? ಏನ ಇದು ಕಮ್ಮಿನಾ? ಅಯ್ಯಯ್ಯೋ, ಇಷ್ಟೊಂದು ಬೆಲೆ ಬಾಳುವಂಥ ಸೀರೆ ನನಗೆ ಯಾಕಪ್ಪ ಮುದುಕಿಗೆ? ಇದು ನನಗೆ ಬೇಡ, ಇದೇ ನನಗೆ ಜಾಸ್ತಿ ಆಯಿತು. ಇದನ್ನು ದಿವ್ಯನೇ ಇಟ್ಕೊಳ್ಳಿ. ಅದು ಹೆಂಗೆ ಅಜ್ಜಿ ಆಗುತ್ತೆ? ನನಗೆ ಬೇಕಿದ್ರೆ ಲಕ್ಷದ್ದೇ ಕೊಡಿಸ್ತಾರೆ. ಇದನ್ನು ನೀನೇ ಇಟ್ಕೋ. ಹೌದಜ್ಜಿ, ನಿಮಗೆ ಅಂತಲೇ ತಂದಿರೋದಲ್ವಾ? ನಾವು ನಿಮ್ಮ ಮನೆಗೆ ಬಂದಾಗ ನೀವು ನಮಗೆ ಕೊಟ್ಟು ಪ್ರೀತಿ ಮುಂದೆ ಇದೆಲ್ಲ ಯಾವ ಮಹಾ ಹೇಳಿ? ನಿಮಗೆ ಅಂತಲೇ ತಂದಿರೋದು, ತಗೊಳ್ಳಿ. ಬೇಡ ಕಣೆ, ಇಷ್ಟು ದೊಡ್ಡ ಸೀರೆ ಉಟ್ಕೊಂಡ್ರೆ ನಾನು ಎಲ್ಲಿ ಹೋಗಲಿ ಹೇಳು? ಅಜ್ಜಿ ಪ್ಲೀಸ್ ತಗೋ. ಪ್ಲೀಸ್ ಅಜ್ಜಿ. ಇಷ್ಟು ದುಬಾರಿ ಸೀರೆ ಕೊಟ್ಟು ನನಗೆ ಮುಜುಗರ ಮಾಡ್ತಿದ್ಯಪ್ಪ. ಅಯ್ಯೋ ಬಿಡಿ ಅಜ್ಜಿ, ಇದೆಲ್ಲ ಯಾವ ಸೀಮೆ ದುಬಾರಿ?
ನಾನು ದಿವ್ಯಾ ನಮ್ಮ ಮ್ಯಾನ್ಷನ್ಗೆ ಶಿಫ್ಟ್ ಆದಮೇಲೆ ಬನ್ನಿ, ಆಗ ನಿಮಗೆ ಈ ಬಾಲನ್ ರಾಯಲ್ ಮುಖ ಪರಿಚಯ ಆಗತ್ತೆ. ಕೂಡಿಸ್ಲಲ್ಲಿ ಕೂತ್ಕೊಂಡು ಆಕಾಶಕ್ಕೆ ಏಣಿ ಆಗ್ತಾನೆ ಬಡ್ಡಿ ಮಗ. ಅಮ್ಮ, ನಾನು ನಿನಗೆ ಮೊದಲೇ ಹೇಳಿದ್ದೆ ಇಂಥವ್ರ ಸಾವಾಸ ಎಲ್ಲ ನಮಗೆ ಬರೋದಿಲ್ಲ ಅಂತ. ಮೊದಲು ಆ ಸತ್ಯ ಹೊಂಚಾಕಿ ಈ ಮನೆಗೆ ಸೊಸೆ ಆದ್ಲು. ಇವಾಗ ಆ ರಾಕೇಶ್ನ ತನ್ನ ತಮ್ಮಂತರ ಅಂತ ಹೇಳಿ ನಮ್ಮ ರಿತುಗೆ ಟ್ಯೂಷನ್ ಟೀಚರ್ ಆಗಿ ಸೇರಿಸಿದ್ಲು. ಆದರೆ ಅವನೀಗ ನಮ್ಮ ರಿತುನೇ ಬುಟ್ಟಿಗೆ ಹಾಕ್ಕೊಂಡು ಮನೆ ಅಳಿಯ ಆಗೋದಕ್ಕೆ ಸ್ಕೀಮ್ ಹಾಕ್ಕೊಂಡಿದ್ದಾನೆ. ಏನು ಹೇಳ್ತಿದ್ಯಾ ನೀನು? ಇರೋದನ್ನೇ ಹೇಳ್ತಾ ಇದ್ದೀನಿ. ಆಗ್ಲೇ ಅಲ್ಲಿ ರೂಮಲ್ಲಿ ಏನಾಯ್ತು ಅಂತ ನೀನೇ ಕಣ್ಣಾರೆ ನೋಡಿದ್ಯಲ್ಲಮ್ಮ. ಇವ್ರಿಗೆಲ್ಲ ದುಡ್ಡಿನ ಆಸೆ. ದುಡ್ಡು ಕಂಡು ಕೂಡಲೇ ಪ್ಲಾನಿಂಗ್ ಶುರು ಮಾಡ್ಕೋತಾರೆ. ನೋಡಮ್ಮ, ಈಗಲೇ ಹೇಳ್ತಾ ಇದ್ದೀನಿ, ಬೆಂಕಿ ಬೀಳೋದ್ಕಿಂತ ಮುಂಚೆನೇ ಎಚ್ಚೆತ್ಕೋ. ಇಲ್ಲ ಅಂದರೆ ನಮ್ಮ ರಿತು ಕೈ ತಪ್ಪಿದ್ಲು ಅಂತ ಅನ್ಕೋ. ನೀನ್ ಇದನ್ನ ಹೀಗೆ ಬಿಟ್ರೆ ಆ ರಾಕೇಶ್ ಕಾಲ್ ತೊಳೆದು ಕನ್ಯಾದಾನ ಮಾಡೋ ಕರ್ಮ ಬರುತ್ತೆ ನಿಂಗೆ. ಸುಮ್ಮನೆ ಇರು ಕೀರ್ತನ, ಏನೇನೋ ಮಾತಾಡಬೇಡ. ಅದು ಅಲ್ಲದೆ ನಮ್ಮ ರಿತು ಇನ್ನೂ ಚಿಕ್ಕ ಹುಡುಗಿ ಅಲ್ಲ. ನಿನ್ನ ಬಾಯಲ್ಲಿ ಒಳ್ಳೆ ಮಾತೇ ಬರಲ್ವಾ? ಯಾವಾಗಲೂ ಕೊಳಕೆ ಮಾತಾಡ್ತೀಯಲ್ಲ. ನೋಡು, ಇದೇ ನನಗಾಗೋದಿಲ್ಲ. ಅಲ್ಲಮ್ಮ, ಈ ಮನೆಗೆ ಕೆಟ್ಟದ್ದಾಗ್ಲಿ ಅಂತ ನಾನು ಬಯಸ್ತೀನ? ಆಲ್ರೆಡಿ ಈ ಮನೆಯಲ್ಲಿ ಕೊಳಕು ತುಂಬಿದೆ, ಅದನ್ನ ಕ್ಲೀನ್ ಮಾಡು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಮ್ಮ, ನಿನಗೆ ನಾನು ಏನು ಹೇಳಬಾರ್ದು ಅಂತ ಏನಾದರೂ ಇದ್ರೆ ಹೇಳು. ನಾನು ಏನು ಹೇಳಿದೆ ತೆಪ್ಪ ಕೂತ್ಕೋತೀನಿ. ಆದ್ರೆ ಹೇಳಿದ್ಮೇಲೆ ಈ ತರ ಅವಮಾನ ಮಾಡಬೇಡ. ನನಗೂ ಈ ಮನೆ ಬಗ್ಗೆ ತಲೆ ಕೆಡಿಸ್ಕೊಂಡು ಸಾಕಾಗೋಗಿದೆ. ಅದೇನು ಹೇಳಬೇಕು ಅಂತಿದ್ಯೋ ನೇರವಾಗಿ ಹೇಳೆ. ಅಲ್ಲಮ್ಮ, ಆ ರಾಕೇಶ್ ಬಂದಿರೋದು ನಮ್ಮ ರಿತುಗೆ ಟ್ಯೂಷನ್ ಹೇಳ್ಕೊಡೋದಕ್ಕೆ ತಾನೆ. ಟ್ಯೂಷನಲ್ಲಿ ಯಾರಾದರೂ ಹಗ್ ಮಾಡ್ಕೋತಾರ? ಕೀರ್ತನ, ದೊಡ್ಡವರು ಒಂದು ಮಾತು ಹೇಳ್ತಾರೆ, ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡಬೇಕು ಅಂತ. ಏನೋ ಈಗಿನ ಕಾಲದ ಮಕ್ಕಳು ಅಚಾನಕ್ಕಾಗಿ ತಪ್ಪಿಕೊಂಡದ್ದನ್ನೇ ದೊಡ್ಡದು ಮಾಡೋಕ್ಕಾಗತ್ತಾ ಹೇಳು? ಈಗಂತೂ ನಾನು ನೋಡ್ತೀನಲ್ಲ, ಎಲ್ಲರೂ ಅದಕ್ಕೂ ತಪ್ಕೋತಾರೆ. ಸರ್ವೇ ಸಾಮಾನ್ಯ ಆಗಿ ಹೋಗ್ಬಿಟ್ಟಿದೆ. ಅದು ಅಲ್ಲದೆ ಆ ಹುಡುಗ ಕೆಟ್ಟವನು ಅಂತ ಅನ್ಸಲ್ಲ ಕಣೆ. ಅದೇನೋ ಹೇಳ್ತಾರಲ್ಲ, ಗುಳಿಗೆ ಸಿದ್ದ ಒಳಗೆ ಮೆದ್ದ ಅಂತ. ಹಾಗಾಯ್ತು. ಹೋಗಿ ಹೋಗಿ ಆ ಸತ್ಯನ್ ಕಡೆಯವ್ರನ್ನ ನಂಬ್ತಿಯಲ್ಲ, ನಿನ್ನ ಬುದ್ಧಿ ಏನಾಗಿದೆ ಅಂತ. ನೋಡಮ್ಮ, ನಾನು ಈಗಿನ ಜನ್ರೇಷನ್ ಅವಳೆ, ಹಾಗಾಗಿ ಈ ಮಾತು ಹೇಳ್ತಾ ಇದ್ದೀನಿ. ಈಗಿನ ಟೀನೇಜ್ ಹುಡುಗರನ್ನ ಯಾವತ್ತೂ ನಂಬೇಡಮ್ಮ. ನನ್ನ ಕಣ್ಣಿಗಂತೂ ವಲ್ಗರ್ ಅನಿಸ್ತಿದೆ. ನಿನಗೇನು ಅನಿಸ್ತಾನೆ ಇಲ್ವಮ್ಮ? ಚಿಕ್ಕಿನೋ ಚಿಕ್ಕಪ್ಪನೋ ನೋಡಿದಿದ್ರೆ ಏನಾಗಿರೋದು? ನನಗೆ ಗೊತ್ತಿರೋ ಹಾಗೆ ಅವರಿಬ್ಬರು ನಿಂತರ ಯೋಚನೆ ಮಾಡಲ್ಲ. ಅಮ್ಮ, ಬಿ ಪ್ರಾಕ್ಟಿಕಲ್. ಅವನು ನೋಡೋದಕ್ಕೆ ಒಳ್ಳೊಂಥರ ಕಾಣ್ತಾನೆ. ನಮ್ಮ ರಿತು ತುಂಬ ಚಿಕ್ಕ ಹುಡುಗಿ ಅಂತೆಲ್ಲ ಏನು ಅನ್ಕೋಬೇಡ ನೀನು. ಈಗ ನಾನು ಏನು ಮಾಡು ಅಂತೀಯೇ? ಎಲ್ಲಿ ಕೀ ಕೊಡಬೇಕೋ ಅಲ್ಲಿ ಕೀ ಕೊಡು, ಎಲ್ಲ ಸರಿ ಹೋಗುತ್ತೆ. ಅಂದರೆ ಸತ್ಯನ್ ವಿಚಾರಿಸುವಂತೀಯ? ಯು ಆರ್ ಆಬ್ಸಲ್ಯೂಟ್ಲಿ ರೈಟ್ ಅಮ್ಮ. ಇವಾಗ ದಾರಿಗೆ ಬರ್ತಿದ್ಯಾ ನೋಡು. ಅಪ್ಪ, ನೀವು ಆಫೀಸಲ್ಲಿದ್ದಾಗ ನಿಮ್ಮ ಮುಖದಲ್ಲಿ ಕಾಣೋ ಕಳೆ ಮನೇಲಿದ್ದಾಗ ಕಾಣಲ್ಲ. ಕಾರ್ತಿಕ್,
ಎಷ್ಟೋ ವರ್ಷಗಳು ನನ್ನ ಜೀವನದಲ್ಲಿ ಇದೇ ನನ್ನ ಮನೆಯಾಗಿತ್ತು. ಮನೆ ಜವಾಬ್ದಾರಿನ ಸೀತನಿಗೆ ವಹಿಸಿ ಈ ಕಂಪ್ನಿನ ನಾನು ಕಟ್ಟಿ ಬೆಳೆಸಿದನೆ ಕಣೋ. ಅದಕ್ಕೆ ನನಗಿಲ್ಲಿ ಸಂಪೂರ್ಣ ನೆಮ್ಮದಿ. ಇಲ್ಲಿ ಏನಾದರೂ ಧಕ್ಕೆ ಆದರೆ ಕಾರ್ತಿಕ್ ನನ್ನ ಕೈಯಲ್ಲಿ ಸಹಿಸೋಕ್ಕಾಗಲ್ಲ ಕಣೋ. ನನ್ನಿಂದಾಗಿ ಈ ಕಂಪ್ನಿಗೆ ತೊಂದರೆ ಆದಾಗ ನಿಮಗೆ ತುಂಬ ಕಷ್ಟ ಆಯ್ತಲ್ವಪ್ಪ? ಈ ಕಂಪ್ನಿ ನೀನು ನನಗೆ ಎರಡು ಕಣ್ಣಿದ್ದ ಹಾಗೆ ಕಣೋ. ಎರಡೂ ಕಣ್ಣಿಗೆ ಒಟ್ಟಿಗೆ ತೊಂದರೆ ಆಗಿಬಿಟ್ರೆ ನಾನು ಕುರುಡಾಗ್ಬಿಡ್ತೇನೆ ಕಣೋ. ಅವತ್ತು ನನಗಾಗಿದ್ದು ಅದೇ. ಅದಕ್ಕೆ ನಿನ್ನ ಜೊತೆ ನಾನು ಕಟುವಾಗಿ ವರ್ತಿಸಿಬಿಟ್ಟೆ. ಹೋಗಲಿ ಬಿಡು, ಅದೇನೋ ಕೆಟ್ಟ ಗಳಿಗೆ. ಅದರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ಇನ್ನು ಮೇಲೆ ಇದು ನಿನ್ನ ಕಂಪನಿ. ಇದನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡು. ಎಕ್ಸ್ಕ್ಯೂಸ್ ಮೀ ಸರ್. ಎಸ್ ಸರ್, ಇದಕ್ಕೊಂದು ಅಪ್ರೂವಲ್ ಬೇಕಿತ್ತು. ಏನದು? ಲೇಟ್ ಕಮಿಂಗ್ ಎಂಪ್ಲಾಯೀಸ್ದು ಸ್ಯಾಲ್ರಿ ಡಿಡಕ್ಷನ್ ಲಿಸ್ಟ್. ಸ್ಯಾಲ್ರಿ ಕಟ್ ಮಾಡ್ತಾ ಇದ್ದೀರಾ? ಅದು ಆಫೀಸಿಗೆ ಲೇಟಾಗಿ ಬಂದರು ಅಂತ? ಹೌದು ಸರ್, ಹಾಗಂತ ರೂಲ್ಸ್ ಇದೆ, ಅದನ್ನ ನಾವು ಫಾಲೋ ಮಾಡ್ತಾ ಇದ್ದೀವಿ. ಬರೀ 5-10 ನಿಮಿಷ ಲೇಟಾಗಿ ಬಂದಿದ್ದಾರೆ. ಅದು ರೆಗ್ಯುಲರಾಗಿ ಏನಲ್ವಲ್ಲ. ಎಲ್ಲರದು ಕ್ಯಾನ್ಸಲ್ ಮಾಡಿ ಅವ್ರವ್ರ ಪೇಮೆಂಟ್ ಏನಿದೆಯೋ ಎಲ್ಲನೂ ಕೊಡಿ. ಬಟ್ ಸರ್, ಅದೇ ರೂಲ್ಸ್. ಹೇಳಿದಷ್ಟು ಮಾಡಮ್ಮ. ಕ್ಯಾನ್ ಗೋ. ಯಾಕಪ್ಪ ಹಾಗೆ ಮಾಡಿದ್ರಿ? ರೂಲ್ಸ್ ಫಾಲೋ ಮಾಡಬೇಕಲ್ವಾ? ಇಲ್ಲಾಂದರೆ ಎಂಪ್ಲಾಯೀಸ್ಗೆ ಡಿಸಿಪ್ಲಿನ್ ಬರೋದಾದರೂ ಹೇಗೆ? ನೋಡು ಮಗನೇ, ಎಲ್ಲ ಕಂಪ್ನಿಗೂ ಒಂದು ಬೈಲಾಸ್ ಅಂತಿದ್ದೇ ಇರುತ್ತೆ. ಕಂಪ್ನಿಲಿರೋ ಎಲ್ಲ ಡಿಪಾರ್ಟ್ಮೆಂಟ್ಗೂ ಅವ್ರದ್ದೇ ಆದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಎಲ್ಲನೂ ನಿಯಮದ ಪ್ರಕಾರನೇ ನಡಿಬೇಕು. ಆದರೆ ನಿಯಮ ಅನ್ನೋದು ಹೇರಿಕೆ ಆಗಬಾರ್ದು. ರೂಲ್ಸಿಂದ ಕಂಪ್ನಿ ಮತ್ತು ಎಂಪ್ಲಾಯೀಸ್ ಉದ್ಧಾರವಾಗಬೇಕೇ ಹೊರತು ರೂಲ್ಸೇ ಉದ್ದಟತನವಾಗಬಾರ್ದು. ಈ ಆ್ಯಂಗಲಲ್ಲೂ ಯೋಚನೆ ಮಾಡ್ಬೋದು. ಎಲ್ಲಕ್ಕಿಂತ ಮುಖ್ಯವಾಗಿ ಮಾನವೀಯತೆ ಕಾರ್ತಿಕ್. 5-10 ನಿಮಿಷ ಲೇಟಾಗಿ ಬಂದರು ಅಂತಂದರೆ ಏನೋ ಕಾರಣ ಇರುತ್ತೆ ಅಲ್ವಾ? ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗಿರ್ಬೋದು, ಟ್ರಾಫಿಕಲ್ಲಿ ಸಿಗಾಕೊಂಡಿರ್ಬೋದು, ಮನೆಯಲ್ಲಿ ತಾಯಿನೋ ಹೆಂಡ್ತಿನೋ ಆಸ್ಪತ್ರೆಗೆ ಕರ್ಕೊಂಡು ಹೋಗಿರ್ಬೋದು. ಏನೋ ಒಂದು ಕಾರಣ ಇದ್ದೇ ಇರುತ್ತಲ್ವಾ? ಈಗ ನಾವು ಇದ್ದಕ್ಕಿದ್ದ ಹಾಗೆ ಸಂಬಳ ಕಟ್ ಮಾಡಿದ್ರೆ ಅವ್ರಿಗೆ ಅರ್ಧ ದಿನ ಮೂಡಿರೋದಿಲ್ಲ, ಏಕಾಗ್ರತೆ ಹಾಳಾಗುತ್ತೆ. ಅದರಿಂದ ಪ್ರಾಡಕ್ಟಿವಿಟಿ ಇರಲ್ಲ. 5 ನಿಮಿಷಕ್ಕೋಸ್ಕರ ಅರ್ಧ ದಿನ ವೇಸ್ಟ್ ಮಾಡ್ಕೋಬಾರ್ದು. ಅದರಿಂದ ನಮಗೆ ಲಾಸ್ ಅಲ್ವಾ? ಕರೆಕ್ಟಪ್ಪ. ನಾವು ಅವ್ರನ್ನ ಚೆನ್ನಾಗಿ ನೋಡಿಕೊಂಡ್ರೆ, ಅವ್ರನ್ನ ಅರ್ಥ ಮಾಡಿಕೊಂಡ್ರೆ, ಅವ್ರು ನಮ್ಮನ್ನು, ನಮ್ಮ ಕಂಪ್ನಿನ ಚೆನ್ನಾಗಿ ನೋಡ್ಕೋತಾರೆ. ಅಷ್ಟೇ ಕಣೋ, ಸಿಂಪಲ್. ಈಗ ನೀನು ದಾರಿಗೆ ಬರ್ತಾ ಇದೀಯಾ, ಎಲ್ಲ ಅರ್ಥ ಮಾಡ್ಕೊಳ್ತಾ ಇದೀಯಾ. ಹೋಗ್ತಾ ಹೋಗ್ತಾ ನಿನಗೆ ಎಲ್ಲ ಅರ್ಥವಾಗುತ್ತೆ. ಖಂಡಿತ ನೀನು ಕಲ್ತ್ಕೋತೀಯ. ಅದು ನನಗೆ ಚೆನ್ನಾಗಿ ಗೊತ್ತು. ಸೀತಮ್ಮ, ಏನು ಹೇಳ್ತಿದ್ದೀರಾ ನೀವು? ರಾಕೇಶ್ ಅಂತ ಹುಡುಗ ಅಲ್ಲ. ಒಂದು ವೇಳೆ ಅವನು ಆ ಥರದ್ದವನಾಗಿದ್ದಿದ್ರೆ ನಾನು ನಮ್ಮ ಮನೆ ಒಳಗೆ ಸೇರಿಸ್ಕೊಳ್ತಿದ್ನ. ಕಣ್ಣಾರೆ ನೋಡದೆ ಇಂಥ ಆಪಾದನೆ ಮಾಡೋದಕ್ಕೆ ನನಗೇನು ತಲೆ ಕೆಟ್ಟಿದ್ಯಾ? ಅಂದ್ರೆ ನೀವಂಥದ್ದೇನು ನೋಡಿದ್ರಿ? ರಾಕಿ ಕೆಟ್ಟದ್ದನ್ನ ಯೋಚನೆ ಮಾಡಬೇಡ. ಅಂಥ ಅನಾಹುತ ಏನಾಗಿಲ್ಲ. ಆದರೆ ಮುಂದೆ ಆಗಬಾರ್ದು ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇಲ್ಲ ಸೀತಮ್ಮ, ನೀವೇನೋ ತಪ್ಪು ತಿಳ್ಕೊಂಡಿದ್ದೀರಾ. ರಾಕಿ ತುಂಬ ಒಳ್ಳೆ ಹುಡುಗ. ನಿಮ್ಗೆ ಹೇಗೆ ಅವನ ಮೇಲೆ ಈ ಥರ ಅಭಿಪ್ರಾಯ ಬಂತು ಅಂತ ನನಗೆ ಅರ್ಥ ಆಗ್ತಿಲ್ಲ. ಅನ್ನ ಬೆಂದಿದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ
ಒಂದು ಅಗಳು ಸಾಕು. ಹಾಗೆ ಹುಡುಗ ಹೇಗೆ ಅಂತ ತಿಳ್ಕೊಳ್ಳೋದಕ್ಕೆ ಅವನ ಗುಣ ನಡತೆ ನೋಡಿದ್ರೆ ಸಾಕು. ನೀವು ಅವ್ನು ಯಾವ ಗುಣ ನಡತೆ ನೋಡಿ ಹೀಗೆ ಹೇಳ್ತಿದ್ದೀರಾ ಅಂತನಾದರೂ ಹೇಳಿ, ನಾನು ಅವನನ್ನು ವಿಚಾರಿಸ್ತೀನಿ. ಪಾಪ ಸೀತಮ್ಮ ರಾಕಿ ಬಡತನದಲ್ಲಿ ಬೆಳೆದ ಹುಡುಗ, ತಂದೆ ತಾಯಿ ಬೇರೆ ಇಲ್ಲ. ಆದರೆ ಅವನಲ್ಲಿ ಸಂಸ್ಕಾರಕ್ಕೆ ಯಾವ ಕೊರತೆನೂ ಇಲ್ಲ. ಆದರೆ ಅವನಿಗೆ ಅವನೇನು ಮಾಡಬೇಕು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಕಲ್ಪನೆ ಇದೆ. ನೋಡು ಹುಡುಗಿ, ಇದ್ರ ಬಗ್ಗೆ ಚರ್ಚೆ ಬೇಡ. ನಿನ್ನನ್ನು ಮನೆ ತುಂಬಿಸ್ಕೊಂಡು ಆಗಿರೋ ಸಮಸ್ಯೆಗಳೇ ಸಾಕು. ಈಗ ನೀನು ಕರ್ಕೊಂಡು ಬಂದಿರೋ ಹುಡುಗನಿಂದ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಾನು ಸುಮ್ಮನೆ ಇರೋದಿಲ್ಲ. ಇದನ್ನ ವಾರ್ನಿಂಗ್ ಅಂತಾನೆ ತಿಳ್ಕೊ. ಒಂದು ವೇಳೆ ಪರಿಸ್ಥಿತಿ ಕೈ ಮೀರಿದ್ರೆ ನೀನು ಯಾವತ್ತೂ ನನ್ನನ್ನು ನೋಡದೆ ಇರೋಷ್ಟು ಕೆಟ್ಟವಳಾಗಬೇಕಾಗತ್ತೆ. ಹುಷಾರ್.